ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಪ್ರಜ್ವಲ್ ರೇವಣ್ಣವರ ಪೆನ್ ಡ್ರೈವ್ ಪ್ರಕರಣ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಎಲೆಕ್ಷನ್ ಕಣದಲ್ಲಿ ದೋಸ್ತಿಗಳಿಗೆ ಇದು ಭಾರಿ ಮುಜುಗರವನ್ನು ಕೂಡ ತರಿಸಿದೆ. ಪ್ರಜ್ವಲ್ ಪೆನ್ ಡ್ರೈವ್ ಫೈಲ್ಸ್ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಫಸ್ಟ್ ರಿಯಾಕ್ಷನ್ ನಿನ್ನೆ ಕೊಟ್ಟರು. ಖಡಕ್ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಕೊನೆಗೂ ಮೌನ ಮುರಿದಂತಹ ಅಮಿತ್ ಶಾ ಅವರು ಜೆಡಿಎಸ್ ಎನ್ಡಿಎಯ ಒಂದು ಭಾಗ ಅಷ್ಟೇ, ಪ್ರಕರಣಕ್ಕೂ ನಮಗೂ ಅಂದ್ರೆ ಬಿಜೆಪಿಗೂ ಯಾವುದೇ ಲಿಂಕ್ ಇಲ್ಲ, ಸರ್ಕಾರ ಉಂಟು ಜೆಡಿಎಸ್ ಉಂಟು ಅಂತ ಕಡ್ಡಿ ಮುರಿದಂಗೆ ಹೇಳಿದ್ದಾರೆ. ಪ್ರಕರಣದಿಂದ ರಾಜ್ಯ ಬಿಜೆಪಿಗೂ ಕೂಡ ಈ ವಿಚಾರದಲ್ಲಿ ಅಂತರ ಕಾಯ್ದುಕೊಳ್ಳಿ ಅಂತ ಸೂಚನೆ ಕೊಟ್ಟಿದ್ದಾರಂತೆ. ತನಿಖೆ ವಿಚಾರದಲ್ಲಿ ಯಾರೂ ಮಾತಾಡಬಾರ್ದು, ವಿವಾದಾತ್ಮಕ ಹೇಳಿಕೆ ಕೂಡ ಕೊಡಬಾರ್ದು, ಅವ್ರ ಪಾಪ ಅವರೇ ಅನುಭವಿಸ್ಲಿ, ತಪ್ಪೇ ಅಂತ ಮೆಸೇಜ್ ಪಾಸ್ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು, ಏನೇ ಆದರೂ ನಾವು ರಾಜ್ಯ ಸರ್ಕಾರದ ತನಿಖೆಯ ವಿಚಾರ ಮುಂದಿಡಬೇಕು, ಅಗತ್ಯ ಇದ್ರೆ ಸರ್ಕಾರದ ತನಿಖೆ ಕಡೆಗೆ ನಮ್ಮ ಮಾತಿರಬೇಕು, ಇದು ಬಿಟ್ಟು ಒಂದು ಹೆಚ್ಚು ಒಂದು ಕಡಿಮೆ ಕೂಡ ಮಾತಾಡಕ್ಕೆ ಹೋಗಬೇಡಿ, ರಾಜ್ಯ ಬಿಜೆಪಿಗೆ ಇದೇ ನಿಲುವು ಮುಂದುವರಿಸಬೇಕು ಅಂತ ಮೆಸೇಜ್ ಪಾಸ್ ಮಾಡಿದಾರಂತೆ. समाचार पत्रों में और चैनलों में चल रहा है वो बिल्कुल आघातजनक है, ऐसा सहन किया ही नहीं जा सकता और भारतीय जनता पार्टी का स्टैंड बहुत स्पष्ट है। हम देश की मातृशक्ति के साथ खड़े हैं, देश की नारी शक्ति के साथ खड़े हैं। मातृशक्ति के अपमान को सहन नहीं किया जाना। सरकार कांग्रेस पार्टी की है, फेक वीडियो आपके ध्यान में ही होंगे क्योंकि टाइम पर रिलीज किए गए हैं और अब तक कार्यवाही कांग्रेस पार्टी ने क्यों नहीं की? मैं प्रियंका जी को कहना चाहता हूं, नरेंद्र मोदी जी और मुझसे सवाल पूछने की जगह आपके मुख्यमंत्री उप मुख्यमंत्री को सवाल करिए कि आपकी सरकार क्या कर रही है, क्यों जांच नहीं हो रही है। हम जांच के पक्ष में है और हमारे साथी दल जेडीएस ने भी उन पर कदम उठाने की घोषणा की है। आज शायद उनकी कोर कमेटी की मीटिंग है और कदम उठाए भी जाएंगे. ಒಂದು ಕಡೆ ಬಿರು ಬೇಸಿಗೆಯಿಂದ ರಾಜ್ಯ ತತ್ತರಿಸಿ ಹೋಗ್ತಾ ಇದ್ರೆ, ಮಗದೊಂದು ಕಡೆ ಹಿಂದೆಂದೂ ಕಂಡು ಕೇಳರಿಯದಂತಹ ಒಣ ಹವೆಯ ಉಷ್ಣಾಂಶ ದಾಖಲಾಗ್ತಾ ಇದೆ. ತಾಪಮಾನ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಬಿಸಿಲ ಬೇಗೆಗೆ ಜನ ಬಸವಳಿದು ಬೆಂದು ಹೋಗ್ತಾ ಇದ್ದಾರೆ. ಈಗಾಗಲೇ ಬಿಸಿಲಿನ ತಾಪಕ್ಕೆ ಜನ ಸಾಕಾಗಿ ಹೋಗಿದ್ದು, ಇಷ್ಟು ವರ್ಷಗಳಲ್ಲಿ ಅತ್ಯಧಿಕ ಉಷ್ಣತೆಯನ್ನು ಈ ವರ್ಷ ರಾಜ್ಯದ ಅನೇಕ ಭಾಗದಲ್ಲಿ ದಾಖಲಾಗಿ ಹೊಸ ದಾಖಲೆಯೇ ಬರಿತಾ ಇದೆ. ರಾಯಚೂರಿನಲ್ಲಿ ನಿನ್ನೆ ಅತ್ಯಧಿಕ ತಾಪಮಾನ ದಾಖಲಾಗಿದ್ದು, ನಿನ್ನೆ 45.6 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಅಂತ. ಕಳೆದ ದಶಕದಲ್ಲೇ ರಾಯಚೂರಿನಲ್ಲಿ ಏಪ್ರಿಲ್ನಲ್ಲಿ ದಾಖಲಾದ ಗರಿಷ್ಠ ತಾಪಮಾನ ಇದು.